ಸರ್ ವಿ ಎಸ್ ಸಿ ಅಂತಂದ್ರೆ ಏನು ಸರ್? ನನಗೆ ಅದೇ ಸರ್ ವಿ ಎಸ್ ಸಿ ಅಂದ್ರೆ ವೆಹಿಕಲ್ ಆಕ್ಚುಯೇಟೆಡ್ ಕಂಟ್ರೋಲ್ ಅಂತೇಳಿ. ವೆಹಿಕಲ್ ಆಕ್ಚುಯೇಟೆಡ್ ಕಂಟ್ರೋಲ್ ಅಂತೇಳಿ. ಈಗ ಒಂದು ಜಂಕ್ಷನ್ ಇರುತ್ತೆ ಅಂತ ಅನ್ಕೊಳ್ಳಿ. ಈಗ ಸಪೋಸ್ ಇದು TMC ಜಂಕ್ಷನ್, ಇದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಜಂಕ್ಷನ್. ಇದರಲ್ಲಿ ಈ ಕಮಿಷನರ್ ಆಫೀಸ್ ಇಂದಾನು ವೆಹಿಕಲ್ಸ್ ಬರ್ತಾ ಇದಾವೆ, ಪ್ಲಸ್ ಈ ಬಾಳೆಕೊಂದ್ರಿ ಸರ್ಕಲ್ ಇಂದಾನು ವೆಹಿಕಲ್ಸ್ ಬರ್ತಾ ಇದೆ ಅನ್ಕೊಳ್ಳಿ. ಈ ಸಿಗ್ನಲ್ ಅಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ ಸರ್. ಪ್ರತಿಯೊಂದು ಸಿಗ್ನಲ್ ಒಂದು ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾ ಆರ್ಟಿಫಿಷಿಯಲ್ ಒಂದು ಜೋನ್ ಕ್ರಿಯೇಟ್ ಮಾಡುತ್ತೆ. ಆ ಜೋನ್ ಒಳಗಡೆ ವೆಹಿಕಲ್ ಎಂಟ್ರಿ ಆಗ್ಲಿಲ್ಲ ಅಂದ್ರೆ ಸೊ ದಟ್ ವೆಹಿಕಲ್ಸ್ ಬರ್ತಾ ಇಲ್ಲ ಅಂತೇಳಿ ಆಟೋಮೆಟಿಕ್ ಆಗಿ ರೆಡ್ ಸಿಗ್ನಲ್ ಕೊಡುತ್ತೆ ಆ ರೋಡ್ಗೆ, ಪರ್ಟಿಕ್ಯುಲರ್ ರೋಡ್ಗೆ. ವೆಹಿಕಲ್ ಜಾಸ್ತಿ ಇದ್ರೆ ಈಗ ನೋಡಿ ಅಲ್ಲಿ ವೆಹಿಕಲ್ ಬರ್ತಾ ಇಲ್ಲ, ಕಮ್ಮಿ ಆಯ್ತು ಇನ್ ದ ಸೆನ್ಸ್ ಆ ರೋಡ್ಗೆ ರೆಡ್ ಸಿಗ್ನಲ್ ತೋರಿಸುತ್ತೆ. ಈಗ ನೀವು ನೋಡ್ಬೋದು, ಈ ಸಿಗ್ನಲ್ ರೆಡ್ ಆಯ್ತು. ಈಗ ಈ ರೋಡ್ ಓಪನ್ ಆಗುತ್ತೆ. ಈಗ ಇದ್ರಲ್ಲಿ ಕಂಜೆಷನ್ ಜಾಸ್ತಿ ಇದೆ. ಸೊ ಪ್ರಿಯಾರಿಟಿನಲ್ಲಿ ಎಲ್ಲಿ ಜಾಸ್ತಿ ಇದೆಯೋ ವೆಹಿಕಲ್ಸ್ ಕಮ್ಮಿ ಆಯ್ತು, ರೆಡ್ ಆಯ್ತು. ಈಗ ವೆಹಿಕಲ್ಸ್ ಜಾಸ್ತಿ ಇದೆ ಇದಕ್ಕೆ. ಈಗ ಆಟೋಮೆಟಿಕಲಿ ಈಗ ವೆಹಿಕಲ್ಸ್ ಮೂವ್ ಆಗ್ತಾ ಇದೆ. ಈಗ ಸಪೋಸ್ ಈ ವೆಹಿಕಲ್ಸ್ ಇದ್ರೆ ಈ ರೋಡ್ ಅಲ್ಲೂ ಕಮ್ಮಿ ಆದ್ರೆ ಆಟೋಮೆಟಿಕಲಿ ರೆಡ್ ಸಿಗ್ನಲ್ ಬರುತ್ತೆ. ಈಗ ಒಂದು 5 ನಿಮಿಷ ಬೇಡ 10 ನಿಮಿಷವರೆಗೂ ಕಂಟಿನ್ಯೂಸ್ ವೆಹಿಕಲ್ ಬರ್ತಾ ಇದೆ, ಹಂಗಾಗಲ್ಲ. ಆ ತರನೂ ಇಲ್ಲ. ಅದರಲ್ಲಿ 4 ಮೋಡ್ ಇದೆ ಸರ್. ಒಂದು ಆಟೋಮೆಟಿಕ್, ಈಗ VSC ಮೋಡ್ ಅಂತ ಇದೆ, ಮ್ಯಾನ್ಯುಯಲ್ ಮೋಡ್ ಅಂತ ಇದೆ, ಮತ್ತೆ ಒಂದು ಗ್ರೂಪ್ ಆಗಿ ವರ್ಕ್ ಮಾಡುತ್ತೆ. ಒಂದು 3-4 ಸಿಗ್ನಲ್ ಒಂದೇ ಸ್ಟ್ರೆಚ್ ಅಲ್ಲಿ ಇದ್ರೆ ಒಂದು 3-4 ಸಿಗ್ನಲ್ ಒಂದು ಗ್ರೂಪ್ ಆಗಿ ವರ್ಕ್ ಮಾಡುತ್ತೆ. ಈಗ ಸಪೋಸ್ ನೀವು ಇದು ಡಿಪೆಂಡ್ಸ್ ಆನ್ ಒನ್ ಸಿಗ್ನಲ್ ಅಲ್ಲ. ಲಾಲ್ಬಾಗ್ ಇಂದ JP ನಗರ ಹೋಗ್ತೀರಾ ಅಂದ್ರೆ ಒಂದೇ ರೋಡ್ ಇರುತ್ತೆ. ಒಂದು ಮೆಟ್ರೋ ಕೆಳಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಒಂದು ರೋಡ್, ಒಂದು ಸಿಗ್ನಲ್ ಎಂಟ್ರಿ ಆದ್ರೆ ಒಂದು 8 ಸಿಗ್ನಲ್ ನೀವು ಎಟ್ ಎ ಟೈಮ್ ಎಂಟ್ರಿ ಆಗ್ಬೋದು. ಆ ತರ ಗ್ರೂಪ್ ಆಗಿ ವರ್ಕ್ ಮಾಡುತ್ತೆ. ಈಗ ನೋಡೋಣ ಇರಿ. ಇಲ್ಲಿ ವೆಹಿಕಲ್ ಸ್ಟಾಪ್ ಆಯ್ತು, ಅಲ್ಲಿ ರೆಡ್ ಸಿಗ್ನಲ್, ಇಲ್ಲಿ ಬನ್ನಿ, ಅಲ್ಲಿ ಕಾಣಿಸ್ತಿದೆ. ವೆಹಿಕಲ್ ಸ್ಟಾಪ್ ಆಯ್ತು. ಈಗ ಈ ಸಿಗ್ನಲ್ ಇಲ್ಲಿ ರೆಡ್ ಬೀಳ್ತಿ ಇವಾಗ. ಓಕೆ, ಸೊ ಆಟೋಮೆಟಿಕಲಿ ಇವು ಸ್ಟಾಪ್ ಆಗ್ತಾರೆ, ಇದು ಕ್ಲಿಯರ್ ಆಗುತ್ತೆ. ಮೊದಲು ತರ ಇಷ್ಟು ನಿಮಿಷಕ್ಕೆ ಆ ತರ ಏನಿಲ್ಲ, 1 ನಿಮಿಷಕ್ಕೆ 2 ನಿಮಿಷಕ್ಕೆ ಟೈಮ್ ಇಲ್ಲ. ಓಕೆ, ಫಿಕ್ಸ್ಡ್ ಟೈಮ್ ಇದ್ರೆ ಏನಾಗುತ್ತೆ, ಅದು ಒಂದು ಮೋಡ್ ಇದೆ ಇದರಲ್ಲಿ. ಫಿಕ್ಸ್ಡ್ ಟೈಮ್ ಮೋಡು ಇದೆ. ಅದೇ 4 ಮೋಡ್ ಹೇಳಿದ್ನಲ್ಲ, VSC ಮೋಡು, ಮ್ಯಾನ್ಯುಯಲ್ ಮೋಡು, ಫಿಕ್ಸ್ಡ್ ಟೈಮ್ ಮೋಡು, ಮತ್ತೆ ಗ್ರೂಪ್ ಆಗಿ ವರ್ಕ್ ಮಾಡೋದು. ಒಂದು 4 ಮೋಡ್ ಇದಾವೆ. ಓಕೆ, ಸೊ ಆಕ್ಚುಲಿ ನಮ್ಗೆಲ್ರಿಗೂ ಒಂದು ಡೌಟ್ ಇತ್ತು. ಕಾರಣ ಏನು ಡೌಟಪ್ಪ ಅಂತಂದ್ರೆ, ಏನಿದು VSC ಸರ್? ಆಕ್ಚುಲಿ VSC ಫುಲ್ ಫಾರ್ಮ್ ಏನು? ವೆಹಿಕಲ್ ಆಕ್ಚುಯೇಟೆಡ್ ಕಂಟ್ರೋಲ್ ಅಂತೇಳಿ. ಓಕೆ, ವೆಹಿಕಲ್ ಆಕ್ಚುಯೇಟೆಡ್ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳಿ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ. ಆಕ್ಚುಲಿ ನನಗೂ ಡೌಟ್ ಇರ್ತಿತ್ತು, ಇದು ಹೆಂಗೆ ಈ ಥರ ಹಿಂಗೆ 1 ನಿಮಿಷ ಇಲ್ಲ ಏನಿಲ್ಲ ಈ ಥರ ವರ್ಕ್ ಆಗ್ತಿದೆ ಅಂತ. MNL ಅಂತ ಒಂದು ಬರುತ್ತೆ, ಮ್ಯಾನ್ಯುವಲ್ ಅಂತ. ಹೌದು, ಅದನ್ನು ನೋಡಿದ್ದೀನಿ. MNL ಅಂತ ನೀವು ಸಿಗ್ನಲ್ ನೋಡಿರ್ತೀರ. MNL ಅಂದ್ರೆ ಮ್ಯಾನ್ಯುವಲ್ ಅಂತ, ಅಂದ್ರೆ ಪೊಲೀಸ್ ಅವರು ಆಪರೇಟ್ ಮಾಡ್ತಾ ಇರ್ತಾರೆ ಸಿಗ್ನಲ್ ಮ್ಯಾನ್ಯುವಲ್ ಆಗಿ. ವೆಹಿಕಲ್ ಯಾವ ಕಡೆ ಜಾಸ್ತಿ ಇರುತ್ತಲ್ಲ, ಪೀಕ್ ಅವರ್ಸ್ ಟೈಮ್ ಅಲ್ಲಿ ವೆಹಿಕಲ್ಸ್ ಜಾಸ್ತಿ ಬರ್ತಾ ಇರ್ತವೆ. ಒಂದು ಸರ್ಟೆನ್ ರೋಡಲ್ಲಿ, ಒಂದು ರೋಡಲ್ಲಿ ಬರ್ತಾನೆ ಇರಲ್ಲ. ಸೊ ದಟ್ ಇವ್ರು ಏನ್ ಮಾಡ್ತಾರೆ, ಮ್ಯಾನ್ಯುವಲ್ ಮಾಡ್ಕೊಂಡು ಟ್ರಾಫಿಕ್ ನ ರೆಗ್ಯುಲೇಟ್ ಮಾಡ್ತಾರೆ. ಈಗ ಆಂಬುಲೆನ್ಸ್ ಬಂದ್ರೆ ಅದಕ್ಕೆ ಹೆಂಗೆ ಸರ್? ಆಂಬುಲೆನ್ಸ್ಗೆ ಒಂದು ಪಾತ್ ಅಂತ ಒಂದು ಆಪ್ ಮಾಡಿದೀವಿ. ಪಾತ್ ಅಂದ್ರೆ ನೀವು ಪರ್ಟಿಕ್ಯುಲರ್ ಆಂಬುಲೆನ್ಸ್ ಅದ್ರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರೆ, ನೀವು ಆ ನಂಬರ್ ಎಂಟ್ರಿ ಮಾಡಿ, ವೆಹಿಕಲ್ ನಂಬರ್ ಎಂಟ್ರಿ ಮಾಡಿ, ನೀವು ಫ್ರಾಮ್ ಡೆಸ್ಟಿನೇಷನ್ ಟು ಡೆಸ್ಟಿನೇಷನ್ ಎಂಟ್ರಿ ಮಾಡಿದ್ರೆ ಅದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಆಂಬುಲೆನ್ಸ್ ಎಲ್ಲಿ ಮೂವ್ ಆಗ್ತಾ ಇದೆ ಅಂತ. ಸೊ ದಟ್ ನಮ್ಮ ಕಂಟ್ರೋಲ್ ರೂಮ್ ಅವರು ಆ ಕನ್ಸರ್ನ್ ಜಂಕ್ಷನ್ ಜಾಕಿಗಳಿಗೆ ಇನ್ಫಾರ್ಮ್ ಮಾಡಿ ಕ್ಲಿಯರ್ ಮಾಡಿಕೊಡ್ತಾರೆ. ಓಕೆ, ಸೊ ನೋಡಿ ಈ ತರ ಇದೆ ನೋಡಿ VSC ಮತ್ತೆ MNL ಅಂತ. ಇನ್ನು ಮುಂದೆ ಟ್ರಾಫಿಕಲ್ಲಿ ಏನಾದರೂ ನಿಮಗೆ ಕಾಣಿಸ್ತು ಅಂತಂದ್ರೆ ಡೌಟ್ ಪಡಕ್ಕೆ ಹೋಗ್ಬೇಡಿ, ಅದರ ಅರ್ಥ ಇದೆ. MNL ಅಂತಂದ್ರೆ ಮ್ಯಾನ್ಯುವಲ್ ಆಗಿ ಆಪರೇಟ್ ಮಾಡ್ತಾ ಇರ್ತಾರೆ, ಆದರೆ VSCನೂ ವರ್ಕ್ ಆಗುತ್ತೆ. ಅದೇ ಜಾಗದಲ್ಲಿ ಪೀಕ್ ಅವರ್ಸ್ಗಳಲ್ಲಿ ಅವಶ್ಯಕತೆ ಬಿದ್ದಾಗ ಅಲ್ಲಿ ಒಬ್ರು ಟ್ರಾಫಿಕ್ ಜಾಕಿ ಅಂತ ಕರೀತಾರೆ, ಜಾಕಿ, ಅಲ್ಲೇ ಪೊಲೀಸ್ ಅವರು ಇರ್ತಾರೆ. ಅವರು ಆಟೋಮೆಟಿಕ್ ಆಗಿ ಅವರೇ ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ಆಟೋಮೆಟಿಕ್ ಆಗಿ ಏನ್ ವರ್ಕ್ ಆಗ್ತಿರುತ್ತೋ ಅದನ್ನ ಮ್ಯಾನ್ಯುವಲ್ ಆಗಿ ಅವರೇ ಕಂಟ್ರೋಲ್ ಮಾಡ್ತಾರೆ. ಮತ್ತೆ ಆಂಬುಲೆನ್ಸ್ ಗಳಿಗೆ ಪಾತ್ ಅಂತ ಒಂದು ಆಪ್ ಇದೆ. ಅದ್ರಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ, ವೆಹಿಕಲ್ ನಂಬರ್ ಎಂಟ್ರಿ ಮಾಡಿದ್ರೆ, ಅವರು ಎಲ್ಲಿಂದ ಎಲ್ಲಿಗೆ ಡೆಸ್ಟಿನೇಷನ್ ಎಂಟ್ರಿ ಮಾಡಿದ್ರೆ ನಮ್ಮ ಪೊಲೀಸ್ ಅವರು ಹೆಲ್ಪ್ ಮಾಡ್ತಾರೆ ರೀಚ್ ಆಗೋಕೆ. ಓಕೆ, ಸೊ ಇದು ಈ VSC ಮತ್ತೆ MNL ಬಗ್ಗೆ ಇರೋಂಥ ಇನ್ಫಾರ್ಮೇಶನ್. ಸೊ ಈಗ ನಾನು ಎಕ್ಸಾಕ್ಟ್ ಆಗಿ ಇರೋದು ಯಾವುದು ಅಂತಂದ್ರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಅಲ್ಲ, ಟ್ರಾಫಿಕ್ ಮ್ಯೂಸಿಯಂ ಆಯ್ತು. ಇದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತೇಳಿ. ಓಕೆ, ಇನ್ಫೆಂಟ್ರಿ ರೋಡ್. ಇಲ್ಲಿ ಏನೇನಿರುತ್ತೆ ಸರ್? ಆಕ್ಚುಲಿ ಇಲ್ಲಿ ನಾವು ಬೆಂಗಳೂರು ಟ್ರಾಫಿಕ್ ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಒಂದು ವಿಡಿಯೋ ವಾಲ್ ಇದೆ, ಪ್ಲಸ್ ಒಂದು ಮ್ಯೂಸಿಯಂ ಇದೆ, ಮತ್ತೆ ನಮ್ಮ ಜಾಯಿಂಟ್ CP ಸರ್ದು ಆಫೀಸ್ ಇದೆ. ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸ್. ಇಲ್ಲಿ ಎಲ್ಲರೂ ವಿಸಿಟ್ ಮಾಡ್ಬೋದು ಮ್ಯೂಸಿಯಂ. ಪಬ್ಲಿಕ್ಗೂ ಅಲೌ ಇದೆ. 10 to 8 ಮಾರ್ನಿಂಗ್ 10 to 8 ಪ್ರತಿಯೊಬ್ರು ವಿದೌಟ್ ಫೀಸ್ ಗೀಸ್ ಏನಿಲ್ಲ, ಯಾರು ಬೇಕಾದ್ರೂ ವಿಸಿಟ್ ಮಾಡ್ಬೋದು ಎನಿ ಟೈಮು. ಅದು ಒಂದಷ್ಟು ಇನ್ಫಾರ್ಮೇಶನ್ ರಿಲೇಟೆಡ್ ಹೌದು ಹೆಂಗೆ ಟ್ರಾಫಿಕ್ ರೆಗ್ಯುಲೇಟ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಮತ್ತೆ ಹಳೆ
ಈಗ ಮುಂಚೆಯಿಂದ ಟ್ರಾಫಿಕ್ ಹೆಂಗೆ ಡೆವಲಪ್ ಆಯಿತು, ಮೊದಲು ಹ್ಯಾಂಡ್ ಸಿಗ್ನಲ್ ಕೊಡ್ತಾ ಇದ್ವಿ, ಆಮೇಲೆ ಈಗ ಪ್ರೆಸೆಂಟ್ ಡೇ VSC ಸಿಗ್ನಲ್ MN ಸಿಗ್ನಲ್ ನೀವು ಹೇಳಿದ್ರಲ್ಲ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಎವಲ್ಯೂಷನ್ ಹೆಂಗೆ ಶುರು ಆಯಿತು ಟ್ರಾಫಿಕ್ದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋಂಥ ಒಂದು ಪ್ರೋಸೆಸ್ ಇಲ್ಲಿ ನಡೆಯುತ್ತೆ. ಸೊ ಇರಿ ನಿಮಗೆ ತೋರಿಸ್ತೀನಿ. ಈಗ ಆ್ಯಕ್ಚುಲಿ ನಾವಿರೋದು ಫಸ್ಟ್ ಫ್ಲೋರಲ್ಲಿ ಏನು ಅಂತಂದರೆ ನೋಡಿ, ಈ ಟ್ರಾಫಿಕ್ ಸಿಸ್ಟಮ್ ಅನ್ನೋದು ಹೆಂಗೆ ಶುರು ಆಗಿದ್ದು ಅನ್ನೋ ಥರ ಇದೆ. ಸರ್ ಎಕ್ಸ್ಪ್ಲೈನ್ ಮಾಡ್ಬೋದಾ ಹೆಂಗೆ ಶುರು ಆಯಿತು ಇದು? ಸರ್ ಬನ್ನಿ ಸರ್. ಎಸ್ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ನೀವು ನೋಡ್ಬೋದು ಆರಂಭಿಕ ದಿನಗಳು, ದ ಬಿಗಿನಿಂಗ್ ಅದು 1930 ಇಂದಾನೆ 1908 ಅಲ್ಲಿ ನಮ್ಮ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಪೊಲೀಸ್ ಆಕ್ಟ್ ಅಂತ ಜಾರಿಗೆ ತರ್ತಾರೆ. ಅದರಲ್ಲಿ ಏನಾಗುತ್ತೆ, ಈಗ ಸಿವಿಲ್ ಕಾಕಿ ಪೊಲೀಸ್ ಅಂತೀರ, ಕಾಕಿ ಪೊಲೀಸ್ ಅವರೇ ಈ ಟ್ರಾಫಿಕ್ ಅನ್ನ ರೆಗ್ಯುಲೇಟ್ ಮಾಡ್ತಾ ಇದ್ರು. ಅವ್ರಿಗೆ ಆ ಡ್ಯೂಟೀಸ್ ಕೊಟ್ಟರು 1908 ಅಲ್ಲೇ ಅವಾಗ್ಲೇನೆ. ಅದಾದ್ಮೇಲೆ 1930 ಅಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ನ ಕೊಟ್ಟರು ಟ್ರಾಫಿಕ್ ರೆಗ್ಯುಲೇಟ್ ಮಾಡೋದಕ್ಕೆ. ಒಬ್ಬ ಇನ್ಸ್ಪೆಕ್ಟ್ರು ಒಂದಷ್ಟು ಸಿಬ್ಬಂದಿಗಳನ್ನ ಕೊಟ್ಟರು 1930 ಅಲ್ಲಿ. ನೀವು ನೋಡ್ಬೋದು ಇಲ್ಲಿ 1963 ಅಲ್ಲಿ ನಮಗೆ ಕಮಿಷನರೇಟ್ ಬಂತು ಬೆಂಗಳೂರಿಗೆ ಮೊದಲ ಬಾರಿಗೆ. 1963 ಅಲ್ಲಿ ಕಮಿಷನರೇಟ್ ಬಂತು. ಅವಾಗ ಮೊದಲು ಈಗ 1930 ಅಲ್ಲಿ ನೀವು ನೋಡ್ತಾ ಇದ್ರಲ್ಲ ಇನ್ಸ್ಪೆಕ್ಟರ್ ಇದ್ರಲ್ಲ, ಅದಾದ್ಮೇಲೆ ಒಬ್ಬ DCP ರ್ಯಾಂಕ್, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್, ಅವ್ರನ್ನ DCP ಅಂತ ಒಬ್ಬ ಹುದ್ದೆಯನ್ನ ಕೊಟ್ಟರು. ಅದಕ್ಕೆ ನೀವು ನೋಡ್ಬೋದು ಇಲ್ಲಿ BN ಗರುಡಾಚಾರ್ಯ ಸರ್ ಫಸ್ಟ್ DCP ಟ್ರಾಫಿಕ್ ಬೆಂಗಳೂರಿಗೆ 1963 ಅಲ್ಲೇ. ಓಕೆ. ಅದಾದ್ಮೇಲೆ ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಇದೆಯಲ್ಲ, ಇವಾಗ ಏನು ನೀವು ಪ್ರಸ್ತುತ ನೋಡ್ತಾ ಇದ್ರಲ್ಲ ಈ ಬಿಲ್ಡಿಂಗು, ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಮೊದಲು ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ ಅಂತ ಇತ್ತು MG ರೋಡ್ ಅಲ್ಲಿ, ಇವಾಗ್ಲೂ ಇದೆ ಅದು. ಅದರಲ್ಲಿ 14ನೇ ಫ್ಲೋರ್ ಅಲ್ಲಿ ನಮ್ಮ ಆಫೀಸ್ ಇತ್ತು. ಅದು ಇಲ್ಲಿ 2013 ನಂತರ ಇಲ್ಲಿ ಶಿಫ್ಟ್ ಆಗಿದೆ. ಓಕೆನಾ? ನೀವು ಇದ್ರ ಬಗ್ಗೆ ನಾನು ಏನು ಹೇಳಿದ್ನಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇದರಲ್ಲಿ ಕೇಳ್ಬೋದು ಕ್ಲೀನ್ ಆಗಿ ಕೇಳ್ಬೋದು. ಕನ್ನಡ ಇಂಗ್ಲಿಷ್ ಎರಡು ಆಯ್ಕೆ ಇರುತ್ತೆ. ನೀವು ಆಯ್ಕೆ ಮಾಡಿ ಯಾವ್ದನ್ನ ಬೇಕಾದ್ರೂ ಕೇಳ್ಬೋದು. ಎಕ್ಸ್ಪ್ಲನೇಷನ್ ಯಾವ ಥರ ಡೆವಲಪ್ ಆಯಿತು. ಓಕೆ.